ಕರಾವಳಿಯ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದ ಮಂಜನಾಡಿಯ ಹಜ್ರತ್ ಅಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿಲ್ ಬುಖಾರಿ ಉರೂಸ್ ಕಾರ್ಯಕ್ರಮವು ಈ ಬಾರಿ ಕೋಮು ಸೌಹಾರ್ದತೆ ಮತ್ತು ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಉರೂಸ್ ಪ್ರಯುಕ್ತ ವಿವಿಧ ಹಿಂದೂ ಸಂಘಟನೆಗಳು ಮತ್ತು ಸ್ನೇಹ ಬಳಗಗಳು ಒಗ್ಗೂಡಿ ಮಂಜನಾಡಿ ಕೇಂದ್ರ ಮಸೀದಿಗೆ ಬೃಹತ್ ಪ್ರಮಾಣದ ಹೊರೆಕಾಣಿಕೆಯನ್ನು ಸಲ್ಲಿಸುವ ಮೂಲಕ ಸಹಬಾಳ್ವೆಯ ಸಂದೇಶವನ್ನು ಸಾರಿದ್ದಾರೆ. ನಿತ್ಯಾನಂದ ಸೇವಾ ಸಮಿತಿ, ಹನುಮಾನ್ ಫ್ರೆಂಡ್ಸ್ ಅಸೈಗೋಳಿ, ಟೀಮ್ ಅಸೈಗೋಳಿ, ಶಕ್ತಿ ಫ್ರೆಂಡ್ಸ್ ಆಕಾಶ ಭವನ, ಬಡ್ಕೆ ಫ್ರೆಂಡ್ಸ್ ಕುದ್ರೋಳಿ ಹಾಗೂ ಸಾಯಿ ಫ್ರೆಂಡ್ಸ್ ಸೇರಿದಂತೆ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ಅಸೈಗೋಳಿ ಜಂಕ್ಷನ್ನಿಂದ ಮಂಜನಾಡಿ ಮಸೀದಿಯವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಸುಮಾರು 15 ಕ್ವಿಂಟಾಲ್ ಅಕ್ಕಿ, ಸಕ್ಕರೆ, ತರಕಾರಿ ಸೇರಿದಂತೆ ವಿವಿಧ ದಿನಸಿ ಸಾಮಗ್ರಿಗಳನ್ನು ಭಕ್ತಿಯಿಂದ ಮಸೀದಿಗೆ ಅರ್ಪಿಸಲಾಯಿತು. ಈ ನಾಡಿನ ಹಿಂದೂ ಸಹೋದರರು ನಮ್ಮ ಅಧ್ಯಕ್ಷರ ಆತ್ಮೀಯ ಸೌಹಾರ್ದತೆಯನ್ನು ಕಂಡು ಮೆಚ್ಚಿ ಅದಕ್ಕೆ ಮನಸೋತು ಇವತ್ತು ನಮ್ಮ ಈ ಜಮಾತಿಗೆ ಬಹಳ ವಿಜೃಂಭಣೆಯಿಂದ ವರ್ಣರಂಜಿತ
ಸಂದಲ್ ಅಂದರೆ ಹೊರೆ ಕಾಣಿಕೆಯೊಂದಿಗೆ ಬಂದಿರುತ್ತಾರೆ. ನಿಮಗೆದು ಸಾವಿರ ಸಾವಿರ ಅಭಿನಂದನೆಗಳು, ಸಾವಿರ ಸಾವಿರ ಸ್ವಾಗತವನ್ನ ನಾನು ನಮ್ಮ ಸಮಗ್ರ ಜಮಾತರ ಮತ್ತು ಸಮಗ್ರ ಮುಸ್ಲಿಂ ಇಟ್ಟಿರುವ ಅಭಿಮಾನ, ಪ್ರೀತಿ ಹಾಗೂ ಸಹೋದರತೆಗೆ ನಾವು ಚಿರ ಋಣಿಯಾಗಿದ್ದೇವೆ. ನಮ್ಮಲ್ಲಿ ಇದಕ್ಕೆ ಉತ್ತರ ಹೇಳಲು ಅಥವಾ ಸ್ವಾಗತ ನೀಡಲು, ಅಭಿನಂದನೆ ಹೇಳಲು ಶಬ್ದಗಳೇ ಇಲ್ಲ. ಆದರೂ ನಾನು ಬಹಳ ಆದರದಿಂದ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ, ನನ್ನ ತಮ್ಮಂದಿರನ್ನ, ಸಹೋದರ ಸಹೋದರಿಯರನ್ನ ನಾನು ಬಹಳ ಪ್ರೀತಿಯಿಂದ ಇದೊಂದು ಅವಿಸ್ಮರಣೀಯ ನಿಮಿಷ. ಇಲ್ಲಿ ಅಕ್ರಮಗಳು, ಕೋಲಾಹಲಗಳು, ಕೋಮು ಗಲಭೆಗಳು ನಡೆಯುತ್ತಿರುವಾಗ ಸ್ನೇಹ ಸೌಹಾರ್ದತೆಯ ಸಂದೇಶವನ್ನು ಸಾರುತ್ತ ಜಾತಿ, ಮತ, ವರ್ಗ, ವರ್ಣ ಎಂಬ ತಡಗೋಪಗಳನ್ನು ನಿರ್ಮಿಸಿದರು. ಸೌಹಾರ್ದತೆಯನ್ನು ಕಟ್ಟೋಣ ಎಂಬ ಘೋಷವಾಕ್ಯದೊಂದಿಗೆ ಹಲವು ಹಿಂದೂ ಸಂಘಟನೆಗಳು ಹಿಂದೂ ಮುಖಂಡರ ವತಿಯಿಂದ ಬೃಹತ್ ಸಂತುರಿ ಜಾಥಾ ಮಂಜನಾಡಿ ಮಕಾಮಿನ ಮಹನೀಯ ಸಮಕ್ಷಮಕ್ಕೆ ಹಾದು ಬರುವಾಗ ಆಸ್ವಾದಿಸಿರಿ, ಅನುಮೋದಿಸಿರಿ. ಜಾತಿ, ಮತ, ವರ್ಗ, ವರ್ಣ ಎಂಬ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳೋಣ ಎಂಬ ಹಾದು ಬರುತ್ತಿರುವ ಸರ್ವ ಕಾರ್ಯಕ್ರಮದಲ್ಲಿ ತಮಗಿದು ಶಾಂತಿದ ಕೂಟ ಅವೊಂಜಿ ಕೂಟ ಬಾರಿ ಎಡ್ಡೆ ಅವ್ರು ಬಂದು ಎಂಗ್ಲು ಬಾರಿ ಒಂಜಿ ಎಡ್ಡೆ ಪೊನೆತ ಅಂಚನೆ ಎಂಗ್ಲ ಅನ್ನಗ ಹತ್ರ ಎಂಗ್ಲ ಸಾಯಿ ಫ್ರೆಂಡ್ಸ್ ದಕ್ಕಲು ಜವನೇರು ಪೂರೆಲ್ಲ ಎಡ್ಡೆ ಬೆಂದದು ಎಂಗ್ಲ ಈ ಒಂಜಿ ಪ್ರೋಗ್ರಾಮ್ ಮನ್ಪೋಡು ಒಂದು ಓಲ ದಾಲ ಇಜ್ಜಂದ ಪೂರ ಒಂಜಾವ್ರು ಮನ್ಪಿನ ಎಂಗ್ಲಂಜಿ ಕೂಟ ಎಂಗ್ಲ ಸಾಯಿ ಫ್ರೆಂಡ್ಸ್. ಈ ಸಾಯಿ ಫ್ರೆಂಡ್ಸ್ ಎಂಗ್ಲ ಮಾದಾರಿ ಕೂಟ ಆವೊಂದು ಎಂಗ್ ಕೇನೊಂದುಲ್ಲ ಅಂಚನೆ ಎಂಗ್ಲ ಈ ಬೆನ್ನೆಲ್ಬಾದು ಉಂಟಿನ ಈ ಸಾಯಿ ಫ್ರೆಂಡ್ಸ್ಗೆ ಎಂಗ್ಲ ಅನ್ನಿ ಆ ಅನ್ನ ದೇವರು ಎಡ್ಡರಿಟ್ಟಿಡು ಅನ್ನೋ ಕೊರಡನ್ನು ಎಂಗ್ಲು ಕೇನೊಂದಿಲ್ಲ ಆತಿ ಎನ್ನಂಜಿಂದ ನಮ್ಮ ಒಗ್ಗಟ್ಟಿಡು ಈ ಎನ್ನ ಪೂರ ಫಂಕ್ಷನ್ ಎಡ್ಡೆ ನಡಪಾಡೊಂದು ಕೇನೊಂದಿಲ್ಲ. ಇತಿಹಾಸಗಳಲ್ಲಿ ಕೆಲವು ಕ್ಷೇತ್ರಗಳಿವೆ, ಅದರಲ್ಲಿ ಮಂಜನಡಿ ಕ್ಷೇತ್ರ ಕೂಡ ಒಂದು ಧಾರ್ಮಿಕ ಇದರಲ್ಲಿ ಮುಸ್ಲಿಂ ಕ್ಷೇತ್ರ. ಈ ಮಂಜನಾಡಿ ಉರುಸು ಅನ್ನೋದು ನಾವು ಇವತ್ತಲ್ಲ, ಹಲವು ವರ್ಷಗಳಿಂದ ನಾವು ಕಂಡವರು. ಇವತ್ತು ಏನು ವಿಶೇಷ ನಮಗೆ ಕಾಣ್ತಿದೆ, ನಮ್ಮ ಮೈಸೂರು ಬನವರು ಅಜೀಜ್ ಮಂಜನಾಡಿ ಅವರು, ಅಬ್ದುಲ್ ಅಜೀಜ್ ಅವರು ಮೈಸೂರು ಬಾವ ಅಂತ ಒಂದು ಹೆಸರನ್ನು ನಮಗೆ ಭಾರಿ ವಿಶೇಷವಾಗಿದೆ. ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ಯಾವ ಕ್ಷೇತ್ರವನ್ನು ನೋಡಲಿಲ್ಲ, ಯಾರು ಯಾವ ಕ್ಷೇತ್ರ ಅಂತ, ಎಲ್ಲ ಕ್ಷೇತ್ರಕ್ಕೂ ಅವ್ರನ್ನ ವಿಶೇಷ ಕೊಡುಗೆ ಇದೆ. ಅದರಲ್ಲೂ ನಮ್ಮ ಸೇಗೋಳಿಗೆ ವಿಶೇಷ ಕೊಡುಗೆ. ಅಸ್ರಾಫ್ ಅವರ ಮುಖಾಂತರ ನಮಗೆ ಸಾಯಿ ಫ್ರೆಂಡ್ಸ್ ಇರಲಿ, ಕೊರಗಜ ಕ್ಷೇತ್ರ ಇರಲಿ, ಅಯ್ಯಪ್ಪ ಕ್ಷೇತ್ರ, ಯಾವ ಕ್ಷೇತ್ರಕ್ಕೂ ಅವ್ರಿಗೆ ವಿಶೇಷ ಕೊಡುಗೆ ಇರ್ತದೆ. ಅವರ ದೃಷ್ಟಿಯನ್ನು ನೋಡಿಕೊಂಡು ಅವರ ಆರೋಗ್ಯ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಅವರಿಗೆ ಇನ್ನು ನಾವು ಬೆನ್ನೆಲುಬು ಆಗಿದ್ದೇವೆ ಅಂತ ಅವ್ರು ಕೂಡ ನಾವು ಕೂಡ ಇದ್ದೇವೆ, ನಮಗೆ ಹೇಗಿದ್ದಾರೆ ನಾವು ಕೂಡ ನಂಬಲಿಕ್ಕೆ ಅವರು ನಾವು ಇದ್ದೇವೆ ಆ ದೃಷ್ಟಿಯನ್ನು ಕೊಟ್ಟು ಇವತ್ತೊಂದು ವಿಶೇಷವಾದ ಹೊರಕಾಣಿಕೆಯನ್ನು ಪ್ರಥಮ ಬಾರಿಗೆ ನಮ್ಮ ಹಿಂದೂ ಕ್ಷೇತ್ರಗಳಲ್ಲಿ ಬರುವಂಥದ್ದು ವಿಶೇಷ. ಇದು ಇವತ್ತು ಭಾರಿ ನಮಗೂ ಕೂಡ ಸಂತೋಷವಾಗಿದೆ. ನಮಗೆ ಆ ಒಂದು ಸ್ವಾಗತವನ್ನು ಕೋರುವಂತಹ ವಿಶೇಷ ಅದು ಕೂಡ ನಮಗೆ ಭಾರಿ ಸಂತೋಷವಾಗಿದೆ. ಒಳ್ಳೆಯ ದೇವರು ಇನ್ನೂ ಕೂಡ ನಮ್ಮನ್ನು ಸೌರತೆ ದೇವರು ನಡೆಸಿಕೊಡ್ಲಿ ಅಂತ ನಾವು ಆ ದೇವರಲ್ಲಿ ಭಕ್ತಿಪೂರ್ವಕ ಪ್ರಾರ್ಥಿಸಿಕೊಂಡಿದ್ದೇವೆ. ಸಾಯಿ ಫ್ರೆಂಡ್ಸ್ನ ಅಧ್ಯಕ್ಷರಾದಂಥ ಸುನೀಲ್ ಪೂಜಾರಿ ಅವರಿದ್ದಾರೆ, ಅಶ್ರಫ್ ಅವರಿದ್ದಾರೆ, ಅದೇ ರೀತಿ ಪ್ರದೀಪ್ ಅಸೈಗೊಳಿ, ಅದೇ ರೀತಿ ಶ್ರೀಕಾಂತ್, ಪ್ರವೀಣ್ ಮುನ್ನ, ಹರೀಶ್ ಪೂಜಾರಿ ಮತ್ತು ಗಣೇಶ್ ಕೆ ಮಂಜುನಾಥ್ ಅವರಿದ್ದಾರೆ, ಮತ್ತೆ ಎಲ್ಲ ಬಾಂಧವರಿದ್ದಾರೆ. 2-3 ಸಂಘಟನೆಯವರು ಎಲ್ಲ ಒಟ್ಟು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಂತ ಹೇಳಿದ್ರೆ ಈ ವಸ್ತು ರೂಪದಲ್ಲಿ ಕೊಡುವುದು ವಿಷಯ ಅಲ್ಲ, ಈ ಒಂದು ಸೌಹಾರ್ದವನ್ನ ಇಡೀ ನಾವೆಲ್ಲರೂ ಒಂದಾಗಿದ್ದೇವೆ ಅಂತ ಒಂದು ಸಾರಲಿಕ್ಕೆ ಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಒಂದು ದೇವರು ಆಯುರಾರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.